ಅಣ್ಣ, ನಮಗ್ ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ. ಹಾ ಸರಿ, ಜೋಪಾನವಾಗಿ ಹೋಗಿ ಬನ್ನಿ. ಹಾ ಸರಿ. ಅಯ್ಯೋ, ಹೊರಟೇ ಹೋದ್ರಲ್ಲ. ಅವ್ರು ಎಲ್ಲೇ ಹೋದ್ರು ನಾನಂತೂ ಅವ್ರನ್ನ ಬಿಡಬಾರ್ದು. ಅವ್ರಿಗೇನ್ ಕ್ಲೂ ಸಿಕ್ಕಿದೆ ಅನ್ನೋದು ಮೊದಲು ನಾನು ತಿಳ್ಕೋಬೇಕು. ಇಲ್ಲ, ಅವ್ರನ್ನ ಇವಾಗ ಫಾಲೋ ಮಾಡಿದ್ರೇನೆ ಎಲ್ಲ ಗೊತ್ತಾಗೋದು. ಎಸ್. ಆಟೋ, ಆಟೋ. ಹಾಯ್ ಬೇಬಿ. ಗುಡ್ ಮಾರ್ನಿಂಗ್ ನರ್ತನ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಅರವಿಂದ್? ಈಗ ಸಡನ್ ಆಗಿ ಬಂದ್ ಕಾರ್ ನಿಲ್ಸೋದು ನನಗೆಷ್ಟು ಭಯ ಆಯ್ತು ಗೊತ್ತಾ? ಸಾರಿ ನರ್ತನ, ಅದು ನೀನ್ ಪಿಕ್ ಮಾಡಕ್ಕೆ ಅಂತ ಹಾಸ್ಟೆಲ್ ಹತ್ರ ಹೋಗ್ತಿದ್ನಾ, ನೋಡಿದ್ರೆ ನಿಲ್ಲೇ ಕಾಣಿಸ್ಕೊಂಡೆ, ಅದಕ್ಕೆ ಒಂದು ಚಮಕ್ ಕೊಟ್ಟೆ ಅಷ್ಟೇ. ಸಾರಿ ಬೇಬಿ. ನೋಡು ಅರವಿಂದ್, ನಿನ್ ಜೊತೆ ನಾನು ರೊಮ್ಯಾನ್ಸ್ ಮಾಡೋ ಮೂಡಲಿಲ್ಲ. ಇನ್ಫ್ಯಾಕ್ಟ್ ನನಗೆ ನಿನಗೆ ಸೆಟ್ ಆಗಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೋರೋವರ್, ನಾನೀಗ ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲಿದ್ದೀನಿ, ಬಂದು ನನಗೆ ಇರಿಟೇಟ್ ಮಾಡಬೇಡ. ಅಯ್ಯೋ, ನಾನು ರೊಮ್ಯಾನ್ಸ್ ಮಾಡಕ್ ಬರ್ಲಿಲ್ಲ ನರ್ತನ, ನೀನೊಟ್ಟಿಗೆ ಲಾಂಗ್ ಡ್ರೈವ್ ಹೋಗ್ಬೇಕಂತೂ ಬರ್ಲಿಲ್ಲ. ನೀನ್ ಹೋಗ್ತಿರೋ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇನ್ನೊಂದಿದೆ, ಅದಕ್ಕೆ ನಿನ್ನ ಪಿಕ್ ಮಾಡೋಣ ಅಂತ ಬಂದೆ. ಏನದು? ರಾಜೇಂದ್ರ ಅಂಕಲ್ ಕಾಲ್ ಮಾಡಿದ್ರು, ಒಂದು ಕ್ಲೈಂಟ್ ಮೀಟಿಂಗ್ ಇದೆಯಂತೆ, ಅದಕ್ಕೆ ನಾನು ನೀನು ಪುಷ್ಪಕ್ 3 ಜನ ಹೋಗ್ಲೇಬೇಕಂತೆ. ಅವ್ರು ಫಾರಿನ್ ಇರೋ ಕಾರಣ ಬರಕ್ಕಾಗಲ್ವಾ, ಸೊ ವಿ ಹ್ಯಾವ್ ಟು ಅಟೆಂಡ್ ನರ್ತನ. ಈ ಗಿಮಿಕ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ ಅರವಿಂದ್. ಹಾಗೇನಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಇರೋದೇ ಆಗಿದ್ರೆ ಅಂಕಲ್ ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಹೇಳಿರೋರು. ನೀನ್ ಹೀಗಂತೀಯ ಅಂತ ನಂಗೆ ಗೊತ್ತು ಬೇಬಿ. ಮೈನಾ ಮತ್ತೆ ಅವಳ ಫ್ರೆಂಡ್ಸು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಂಡು ಪುಷ್ಪಕ್ಕೆ ಯಾವುದೇ ಸಮಸ್ಯೆ ಆಗ್ತಿರೋ ಹಾಗೆ ನಾನು ತಡಿಬೇಕು ಅನ್ಕೊಂಡ್ರೆ ಇಂಥ ಸಿಚುವೇಶನ್ ಬಂತಲ್ಲ, ಈಗೇನ್ ಮಾಡ್ಲಿ? ನಿನಗೆ ಇನ್ನೂ ನಂಬಿಕೆ ಇಲ್ಲ ಅಂದ್ರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತೀನಿ ಇರು. ಇಲ್ಲ, ನನಗೆ ನಂಬಿಕೆ ಬಂತು. ನಡಿ ಹೋಗೋಣ. ಅಣ್ಣ, ಸ್ವಲ್ಪ ಮೈನಾ ಅವ್ರನ್ನ ಕರಿತೀರಾ? ಇಲ್ಲ ಧ್ರುವ, ಅವ್ರು ಈಗ ತಾನೇ ಹೊರಗೋದ್ರು. ಧ್ರುವ ಅವ್ರು ಯಾಕೆ ಫೋನ್ ಮಾಡ್ತಾವ್ರೆ? ಏನ್ ಮಾಡೋದೀಗ? ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ? ರಿಸೀವ್ ಮಾಡಿ ಮಾತಾಡು. ಹೌದು ಮೈನಾ, ಇಷ್ಟ ದಿನ ನೀನ್ ಹೆದರ್ಕೊಂಡಿದ್ದೆ ಸಾಕು. ನೀನ್ ಸ್ವಲ್ಪ ಧೈರ್ಯವಾಗಿರು. ಫೋನ್ ಪಿಕ್ ಮಾಡಿ ಮಾತಾಡು. ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದೀನಿ ಅಂತ ಹೇಳು, ಅವರೇ ನಿನ್ನ ತಿನ್ಬಿಡಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ರಿಸೀವ್ ಮಾಡು, ಸ್ಪೀಕರ್ಗೆ ಹಾಕು. ಇರು. ಹಲೋ ಧ್ರುವರೇ. ಹಲೋ ಮೈನಾ ಅವ್ರೆ, ಎಲ್ಲಿದ್ದೀರಾ? ನಾನು ನಿಮ್ಮನ್ನ ನೋಡೋಣ ಅಂತ ಹಾಸ್ಟೆಲ್ ಹತ್ರ ಬಂದಿದ್ದೆ. ಅದು ಧ್ರುವ ಅವರೇ, ನಾನು ಹಾಸ್ಟೆಲಲ್ಲಿಲ್ಲ, ಫ್ರೆಂಡ್ಸ್ ಜೊತೆ ಹೊರಗಡೆಗೆ ಬಂದೀವ್ನಿ. ಹಾ ಮೈನಾ ಅವ್ರೆ, ಈಗಿನ್ನು ಕಾಂತಪ್ಪಣ್ಣ ಹೇಳಿದ್ರು. ಅದು ಸರಿ ಮೈನಾ ಅವ್ರೆ, ನಿನ್ನೆ ಕೆಲಸ ಮುಗಿದ್ಮೇಲೆ ದಿಢೀರಂತ ಬೇಗ ಹೊರಟ್ಬಿಟ್ರಂತೆ. ವಾಚ್ಮ್ಯಾನ್ ಅಂಕಲಿಗೆ ಕೇಳಿದೆ, ಅವರೇನೋ ಏನೋ ಅರ್ಜೆಂಟಲ್ಲಿ ಹೊರಟ್ರು ಅಂತ ಹೇಳಿದ್ರು. ನಾನು ಅದಾದ್ಮೇಲೆ ನಿಮಗೆ ಫೋನ್ ಮಾಡಿದ್ದೆ, ನೀವು ಅವಾಗಲೂ ಪಿಕ್ ಮಾಡಲಿಲ್ಲ. ಅದು ನನಗೆ ತುಂಬ ಸುಸ್ತಾಯ್ತಿತ್ತು, ಮಲಗಿಬಿಡೋಣ ಅಂತ ಬೇಗ ಹೊರಟ್ಬಿಟ್ಟೆ. ನನಗೊಂದು ಮಾತು ಹೇಳಿ ಬರ್ಬೋದಿತ್ತಲ್ವಾ? ಅದು ಬಿಡಿ,
ಹೋಗ್ಲಿ ಬಿಡಿ, ನನಗೆ ಹೇಳಿದ್ರೆ ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ಅಲ್ವಾ, ಅಷ್ಟೇ ತಾನೇ. ಪರವಾಗಿಲ್ಲ ಬಿಡಿ, ಅದಕ್ಕೆ ನಾನು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಆಮೇಲೆ ಕಾಲು ಮಾಡಲಿಲ್ಲ. ಆದರೆ ಈಗ ನಿಮ್ಮನ್ನು ನೋಡೋಣ ಅಂತ ನಿಮ್ಮ ಹಾಸ್ಟೆಲ್ ಹತ್ರ ಬಂದಿದ್ದೆ, ಆದರೆ ನೀವಿಲ್ಲೂ ಇಲ್ಲ. ಎಲ್ಲಿ ಹೋಗಿದ್ದೀರಾ ಅಂತ ಕೇಳ್ಬಹುದಾ? ಅದು ನಾನು ಧ್ರುವ ಅವ್ರೆ, ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಅದಕ್ಕೆ ಇವರಿಬ್ರನ್ನು ಕರ್ಕೊಂಡು ಬಂದಿದ್ದೆ. ಓಹೋ, ಹೌದಾ? ಒಳ್ಳೇದಾಯ್ತು ಬಿಡಿ, ಅವ್ರಿಗೂ ಸ್ವಲ್ಪ ಬೇಜಾರು ಕಳಿಯುತ್ತೆ. ಹೋಗ್ಬಿಟ್ಟು ಬನ್ನಿ. ಹಾ, ಫಂಕ್ಷನ್ ಆದ್ಮೇಲೆ ಮೈನಾ ನಿಮ್ಗೆ ವಾಪಸ್ ಕಾಲ್ ಮಾಡ್ತಾಳೆ. ಬಾಯ್. ಸರಿ. ಯಾಕೆ ಇವರೆಲ್ಲ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ?